ಇಂದು ನಾವು ಕಾಲಿನ ಊತದ ಬಗ್ಗೆ ತಿಳಿಯೋಣ. ಕಾಲಿನ ಊತ ಅಥವಾ ನಮ್ಮ ನಾರ್ತ್ ಕರ್ನಾಟಕದಾಗ, ಉತ್ತರ ಕರ್ನಾಟಕದಾಗ ನಾವು ಹೇಳ್ತೇವೆ ಕಾಲು ಬಾವು ಬಂದವ ಅಂತಂದ್ರೆ ಕಾಲೊಳಗೆ ನೀರು ಜಮಾ ಆಗಿರ್ತದೆ. ಇದಕ್ಕೆ ಕಾರಣ ಏನು? ಕೆಲವೊಂದು ಸಾಮಾನ್ಯ ಕಾರಣಗಳಂದ್ರೆ ತುಂಬ ಹೊತ್ತು ನಿಂತ್ಕೊಳ್ಳೋದು, ಅಥವಾ ಹೊಟ್ಲೆ ಇದ್ದಾಗ, ಪ್ರೆಗ್ನೆನ್ಸಿ ಇದ್ದಾಗ, ಅಥವಾ ಬಹಳ ದಪ್ಪ ಇದ್ದವ್ರಿಗೂ ಕಾಲು ಊತ ಇರ್ತದೆ. ಬಟ್ ಕೆಲವೊಂದು ಸೀರಿಯಸ್ ಪ್ರಾಬ್ಲಮ್ ಇದ್ದಾಗೂ ಕಾಲು ಊತ ಬರ್ಬೋದು. ಸೀರಿಯಸ್ ಪ್ರಾಬ್ಲಮ್ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ತೊಂದರೆ, ಹಾರ್ಟ್ ವೀಕ್ ಆದಾಗ, ಹಾರ್ಟ್ ಫೇಲ್ಯೂರ್ ಆದಾಗ, ಲಿವರ್ ಪ್ರಾಬ್ಲಮ್ ಇದ್ರೆ ಅದರಿಂದನೂ ನಮಗೆ ಅಲ್ಬ್ಯೂಮಿನ್ ಕಡಿಮೆ ಆಗಿ ಕಾಲು ಊತ ಬರ್ತದೆ. ಸೊ ಇವು ಕೆಲವೊಂದು ಸೀರಿಯಸ್ ಡಿಸಾರ್ಡರ್. ಕೆಲವೊಮ್ಮೆ ಕಾಲಲ್ಲಿ ರಕ್ತನಾಳಗಳು ಬಂದಾದಾಗ, DVT ಅಂತೀವಿ, ಆವಾಗನೂ ಕಾಲು ಊತ ಬರುತ್ತೆ. ಸೊ ಕೆಲವೊಂದು ಸಾಮಾನ್ಯವಾಗಿ ಔಷಧದಿಂದನೂ ಕಾಲು ಊತ ಬರ್ಬೋದು. ಫಾರ್ ಎಕ್ಸಾಂಪಲ್ ಕಾಮನ್ವಾಗಿ BP ಟ್ಯಾಬ್ಲೆಟ್ದಿಂದ, BP ಒಂದು ಅಮ್ಲೋಡೆಪಿನ್ ಅಂತ ಗುಳಿಗೆ ಬರ್ತದೆ, ಅದರಿಂದನೂ ಕಾಲು ಊತ ಬರ್ಬೋದು. ಹೀಗಾಗಿ ಕಾಲು ಊತ ಇದ್ದಾಗ ತಾವು ಡಾಕ್ಟರ್ಗೆ ಸಲಹೆಗೆ ಪಡಿಬೇಕು. ಆಮೇಲೆ ಯಾವುದೇ ಸಿಂಪಲ್ ಕಾರಣ ಇತ್ತಂದ್ರೆ ಅದನ್ನು ಸ್ವಲ್ಪ ನೀವು ದಪ್ಪಿದ್ರ ಅಥವಾ ಭಾಳ ನಿಂದ್ರು ಕೆಲಸ ಇದ್ರೆ, ಈಗ ಟ್ರಾಫಿಕ್ ಪೊಲೀಸ್ ಇರ್ತಾರ ಅಥವಾ ಸ್ಟ್ಯಾಂಡಿಂಗ್ ಕೆಲಸ ಭಾಳ ಇದ್ರೆ ಸ್ವಲ್ಪ ನಡಿಬೇಕು ಮಧ್ಯ ಮಧ್ಯದಾಗ, ಕಾಲಿನ ಎಕ್ಸರ್ಸೈಸ್ ಮಾಡಬೇಕು, ಕಾಲು ಸ್ವಲ್ಪ ಎತ್ತರ ಇಟ್ಕೋಬೇಕು ಮಲ್ಕೊಂಡಾಗ, ಊತ ಕಡಿಮೆ ಆಗುತ್ತೆ. ಆಗಲಿಲ್ಲ ಅಂದ್ರೆ ತಮ್ಮ ಡಾಕ್ಟರ್ ಕಡೆ ಸಲಹೆ ಪಡಿಬೇಕು. ಊಟದಲ್ಲಿ, ಅಡಿಗೆಯಲ್ಲಿ ಉಪ್ಪು ಕಡಿಮೆ ತಿನ್ನಬೇಕು. ಇದರಿಂದನೂ ಕಾಲು ಊತ ಕಡಿಮೆ ಆಗುತ್ತೆ. ಧನ್ಯವಾದಗಳು.